ಒಂದು ಸೀಳ್ನೇರೆ ಗ್ರಾಮ ಪಂಚಾಯತಿಲಿ ಇದ್ದೀವಿ. ಅದರಲ್ಲೂ ಬಂದು ಚೌಡಘಟ್ಟ ಸೀಳ್ನೇರೆ ಗ್ರಾಮ ಪಂಚಾಯತಿಯಿಂದ ಚೌಡಘಟ್ಟಲ್ಲಿ ಒಬ್ಬರು ಮೆಂಬರ್ ಆಗಿದ್ದಾರೆ. ಡೈನಾಮಿಕ್ ಲೀಡರ್ ಅಂತ ಹೇಳ್ಬೋದು, ಜನನಾಯಕ ಅನ್ಸ್ಕೊಂಡ್ರು ಅಂತ ಒಬ್ರು ರಾಮೇಗೌಡ ಸರ್ ಅವರು ಊರಿಗೆ ರಾಮಲಿಂಗೇಗೌಡರು ಅವ್ರನ್ನ ಸರ್ನ ಪರಿಚಯ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ರಾಮಲಿಂಗೇಗೌಡ. ಸರ್ ಗ್ರಾಮ ಪಂಚಾಯತ್ ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದಿದ್ದೀರಾ ಸರ್? ಸೀಳ್ನೇರೆ ಗ್ರಾಮ ಪಂಚಾಯತಿಯಿಂದ ಚೌಡಘಟ್ಟ ವಾರ್ಡು, ಕ್ಷೇತ್ರ ಚೌಡಘಟ್ಟ. ಸರ್ ಹೇಳಿ ಸರ್. 2.5 ವರ್ಷದಲ್ಲಿ ಈಗ ನಿಮ್ದು ಆಲ್ರೆಡಿ 2.5 ವರ್ಷ ಆಗೋಗಿದೆ. ಆ ಒಂದು 2.5 ವರ್ಷದ ಅವಧಿಲಿ ನಿಮ್ಮ ಒಂದು ಸ್ಥಾನದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದಿರ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀರಾ ಸರ್? ನಾವು ಒಂದು 2.5 ವರ್ಷದಿಂದ ಈಚೆಗೆ ಒಂದು 20 ರಿಂದ 25 ಜನಕ್ಕೆ ಸಂಧ್ಯಾ ಸುರಕ್ಷಾ ಯೋಜನೆ, ವಿಧವಾ ವೇತನ ಪೆನ್ಷನ್ ಮತ್ತೆ NSFP ಒಂದೆರಡು ಅಲ್ಲಿಂದ ಬಂದು, ಮತ್ತೆ ಅಂಗನವಾಡಿ ಒಬ್ರು ಸಹಾಯಕ ಇರಲಿಲ್ಲ, ಅದೊಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ದೀನಿ. ಆಮೇಲೆ ಒಂದು 4 ಲಕ್ಷ ರೂಪಾಯಿ ಡ್ರೈನ್ ಮಾಡಿಸಿದ್ದೀನಿ. ಅಲ್ಲಿಂದ ಬಂದು 13 ಫೈನಾನ್ಸಲ್ಲಿ ಒಂದು 15,000 ರೂಪಾಯಿ ಹಾಕ್ಸ್ಬಿಟ್ಟು ದೇವಸ್ಥಾನಕ್ಕೆ ಮುಂದ್ಗಡೆ ಇದು ಮಾಡಿಸಿದ್ದೀನಿ, ಮೆಟ್ಲಿಂಗ್ ಸಂಪ್ ಮಾಡಿಸಿದ್ದೀನಿ. ಅಲ್ಲಿಂದ ಬಂದು ಈ ಸ್ಕೂಲ್ಗೆ ಒಂದು 1 ಲಕ್ಷ ರೂಪಾಯಿದೊಂದು ಸಂಪ್ ಮಾಡಿ ಮೋಟ್ರ್ ಮಾಡಿ ನೀರು ಹೊಡ್ಸಿದ್ದೀನಿ. ಮಾಮೂಲಿ ರೋಡ್ಗಳು ಮಾಡಿಸಿದ್ದೀನಿ. ಇನ್ನು ಮುಂದೆ ಅಂಗನವಾಡಿ ಕಟ್ಟಬೇಕು. ಆಮೇಲೆ ಅಲ್ಲಿ ಮರಿಯಪ್ಪನ ಗದ್ದೆಯಿಂದ ಕಾಲುವೆವರೆಗೆ ಒಂದು 50,000 ರೂಪಾಯಿದೊಂದು ಮೆಟ್ಲಿಂಗ್ ರೋಡ್ ಮಾಡಿಸಿದ್ದೀನಿ. ಇಷ್ಟೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೆ ಇನ್ನೂ ಮಾಡ್ಬೇಕು ಅಂತಿದ್ದೀನಿ. ಸರ್ ನಿಮ್ಗೆ ಎಷ್ಟು ವರ್ಷ ರಾಜಕೀಯದ ಅನುಭವ? ನಮ್ಗೆ ಅನುಭವ ಒಂದು 10 ವರ್ಷದಿಂದ ಅನುಭವ ಇದೆ. ಅಂದರೆ ರಾಜಕೀಯ ಅಂತ ಗೊತ್ತಿತ್ತು ಏನು ಅಂತ. ಈ ರಾಜಕೀಯ 10 ವರ್ಷ ಬಂದಮೇಲೆ ರಾಜಕೀಯ ಸ್ವಲ್ಪ ಇಟ್ಕೊಂಡು ರಾಜಕೀಯ ಅನುಭವ 10 ವರ್ಷದಿಂದ ಐತೆ. ಸರ್ ತಮ್ಮ ಎಜುಕೇಶನ್ PUC ಆಗೈತೆ. ಸರ್ ತಮ್ಮ ವೃತ್ತಿ ವ್ಯವಸಾಯ ಮಾಡ್ಕೊಂಡಿರ್ತೀನಿ. ಅಂದ್ರೆ ವ್ಯವಸಾಯ ಅಂದರೆ ನಮ್ದು ಬಂದು ಕಾಲು ಹ್ಯಾಂಡಿಕ್ಯಾಪ್ಟ್, ನಾನು ಆಲ್ಟಿಫಿಷನ್ ಕಾಲಿದೆ ನನಗೆ. ವ್ಯವಸಾಯ ಮಾಡೋಕ್ಕಾದ್ರೆ ನಾವೇನು ಕೆಲಸ ಮಾಡೋಕ್ಕಾಗಲ್ಲ. ಜನಗಳು ಕೂಲಿ ಕೊಟ್ಕೊಂಡು ನಮ್ಮ ಜಮೀನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೀನಿ. ನಿಮ್ಮ ತಂದೆಯವ್ರ ಕಾಲದಿಂದ? ಅವ್ರ ಕಾಲದಿಂದನೂ ವ್ಯವಸಾಯನೇ, ಜಮೀನು ವ್ಯವಸಾಯನೇ. ನಮ್ಮಲ್ಲಿ ಯಾರು ಗೌರ್ಮೆಂಟ್ ಹಾಸ್ಪಿಟಲ್ ಯಾರು ಇಲ್ಲ, ಎಲ್ಲ ವ್ಯವಸಾಯನೇ ಅಲ್ಲಿಂದನೂ. ನಾವು 5 ಜನ ಗಂಡು ಮಕ್ಕಳು, 3 ಜನ ಹೊರಗಡೆ ಅವರೇ, ಇನ್ನು ನಾವೊಂದಿಬ್ರು ಇಲ್ಲಿದ್ದೀವಿ, ಊರಲ್ಲಿದ್ದೀವಿ. ಸರ್ ಹಿಂದೆ ನಿಮ್ ಕನ್ಸೇನ್ ರೈತ ನಾನು ರಾಜಕೀಯಕ್ಕೆ ಬರ್ತೀನಿ, ಜನ ಸೇವೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. 10 ವರ್ಷ ಹಿಂದೆ ಇರ್ಲಿಲ್ಲ. 10 ವರ್ಷ ರಾಜಕೀಯ ಕಾಲಿಟ್ಟ ಮೇಲೆ ನಾನೊಂದ್ಸಲ ಒಂದ್ ಬಾರಿ ಮೆಂಬರ್ ಆಗ್ಬೇಕು ಅನ್ನೋ ಒಂದು ಆಸೆ ನಾನು ಇತ್ತು. ಅದನ್ನ ತೀರ್ಸಿದ್ವಿ. ಮುಂದೆ ಆಗೋದು ಬಿಡೋದು ಅದು ನಮ್ಮ ಮನೆ ಬರ. ಒಂದ್ಸಲ ಆಗ್ಬೇಕು ಅಂತ ನನ್ನ ಮನಸ್ಸಲ್ಲಿ 10 ವರ್ಷದಲ್ಲೇ ಒಂದು 2 ವರ್ಷ 10 ವರ್ಷ ಬಂದು 2 ವರ್ಷ 8 ವರ್ಷ ಆದ್ಮೇಲೆ 8 ವರ್ಷ ಹಿಂದೆ ಒಂದ್ಸಲ ಮೆಂಬರ್ ಆಗ್ಬೇಕು ಅಂತ ಅಂದ್ರೆ ಆಸೆ ಬಂತು. ಅವತ್ತಿಂದ ಒಂದ್ಸಲ ಆಗಿದ್ ಮಟ್ಟಲ್ಲಿ ಇನ್ನು ಮುಂದೆ ಆಗೋದು ಬಿಡೋದು ನಮ್ಮ ಹಣೆ ಬರ. ಯಾಕೆ ಬರ್ತಿಲ್ವಾ? ಓಕೆ ಸರ್, ಇವಾಗ 2.5 ವರ್ಷ ಆಗಿದೆ ಆಲ್ರೆಡಿ. ನೀವು ಮಾಡಬೇಕು ಅಂದ್ಕೊಂಡು ಒಳ್ಳೊಳ್ಳೆ ಸಾಧನೆಗಳನ್ನ ಮಾಡ್ಕೊ ಬರ್ತಾ ಇದ್ದೀರಾ. ಆ ಕನಸು ಇಟ್ಕೊಂಡಿರ ಕನಸು ನೆರವೇರ್ತೋ ಅಂತ ಅನ್ಕೊಂತ ಹೇಳ್ತಾ ಇದ್ದೀರಾ. ಜೊತೆಗೆ ಸರ್ ಇವತ್ತು ನಿಮ್ಗೆ ಯಾರು ನಿಮ್ಮ ಗಾಡ್ ಫಾದರ್ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ನೀವೊಂದು ಪಕ್ಷದಲ್ಲಿ ನಿಂತ್ಕೊಳ್ಳಿ, ಗೆಲ್ಲಿ, ಸಪೋರ್ಟು ಸಹಕಾರ ಮಾಡ್ತೀನಿ ಅಂತ ಅವರ ಹೆಸರೇ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ವಾಹಿನಿ ಮುಖಾಂತರ? ಈ ವಾಹಿನಿ ಮುಖಾಂತರ ಅವ್ರ ಹೆಸರು ಹೇಳಕ್ಕೆ ನಮ್ಮ ಗ್ರಾಮಸ್ಥರ ಹೆಸರೇ ಹೇಳ್ಬೇಕು. ನಾನು ಆ ಮಟ್ಟಕ್ಕೆ ಹೋಗ್ಬೇಕು. ನಮ್ಮ ಗ್ರಾಮದವರೇ ಕಾರಣ. ಹೌದೌದು. ಗ್ರಾಮಪ್ಪ ನಿಮ್ಗೆ ನಮ್ಮ 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 ಗ್ರಾಮದ ನಮ್ಗೆ ವೋಟ್ ಮಾಡಿ ಕಳ್ಸೋರಲ್ಲ, ಅವ್ರಿಗೆ ನಾನು ಒಳ್ಳೆ ಕೃತಜ್ಞತೆ ಹೇಳ್ಬೇಕು ಸರ್. ಮತ್ತೆ ಇನ್ನೂ 2.5 ವರ್ಷ ಇದೆ. ಯಾವ ತರ ಜನಗಳಿಗೆ ಸ್ಪಂದಿಸ್ಬೇಕು, ಕೆಲಸ ಕಾರ್ಯಗಳಲ್ಲಿ ಅವ್ರಿಗೆ ಯಾವ ತರ ನನ್ನ ಸಪೋರ್ಟ್ ಸಹಕಾರ ಕೊಡ್ಬೇಕು ಅನ್ಕೊಂಡಿದ್ದೀರಾ ಸರ್ ನೀವು? ಒಳ್ಳೆ ಕೆಲಸ ಮಾಡ್ಬೇಕು. ಅವ್ರಿಗೆ ಒಳ್ಳೆ ಕೆಲಸ ಮಾಡ್ಕೊಂಡವ್ರಿಗೆ ನಮ್ಮ ಕೆಲ ಆದಷ್ಟು ಈಗ ಯಾರೋ ಸತ್ರ ಕೆಟ್ಟರೆ ನೋಡ್ಕೊಂಡು ಮುಂದಾಳತನ ಮಾಡ್ಕೊಂಡು ಮತ್ತೆ ಇನ್ನು ಅಂಗನವಾಡಿ ಕಟ್ಸ್ಬೇಕು, ಒಂದು ರೋಡ್ಗಳು ಮಾಡಿಸ್ಬೇಕು, ಮತ್ತೆ ಕಟ್ಟೆಗಳೆಲ್ಲ ಕೆಲಸ ಮಾಡಿಸ್ಬೇಕು. ಇನ್ನರಜ್ಜಿ ಕೆಲಸ ಬಂದ್ರೆ ತಗೊಂಡು ಅಂತ ಇಟ್ಕೊಂಡು ಸರ್ ಯಾವ್ದಾರ ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ರಲ್ಲ, ಬ್ಯಾಂಕ್ಗಳಲ್ಲೆಲ್ಲಾದ್ರೂ ಅಧ್ಯಕ್ಷರು ಅವೆಲ್ಲ ಗುರುತಿಸ್ಕೊಂಡಿದ್ದೀವಿ. ಯಾವ್ದು ಹೇಳಕ್ ಇಷ್ಟಪಡ್ತೀನಿ? ಅಧ್ಯಕ್ಷ ಗುರುತಿಸ್ಕೊಂಡಿಲ್ಲ. ಮಾಮೂಲಿ ಬ್ಯಾಂಕ್ ವ್ಯವಹಾರ ಮಾಡಿದೀವಲ್ಲ, ಮಾಮೂಲಿ ಸಂಘಗಳು. ನಮ್ಮೂರಲ್ಲಿ ಒಂದ್ಸಲ ಒಂದು ಸಂಘ ಮಾಡಿದ್ರು, ಯಾವ್ದು ನಬಾರ್ಡ್ ಯೋಜನೆಯಿಂದ. ಅಲ್ಲಿ ಚೆನ್ನಾಗಿ ಗುರುತಿಸ್ಕೊಂಡಿದ್ದೀನಿ. ಅವರು ಒಬ್ರು ರೇಣುಕಮ್ಮ ಮೇಡಮ್ ಅಂತ ಮೆಂಡದ್ರು ಇದ್ರು. ಅವ್ರು ನಮ್ಗೆ ಬಹಳ ಆತ್ಮೀಯರು. ಈಗಲೂ ಸಿಕ್ಕರಮ್ಮ ಬಹಳ ಇದು ಇಷ್ಟಪಡ್ತಾರೆ ಅವರು. ಅವ್ರು ಇಲ್ಲಿ ಬಂದ ಒಬ್ರು ಅವ್ರನ್ನ ಮಾತನೇ ಅಷ್ಟಿರ್ಲಿಲ್ಲ. ನಾನಾಗ ನಿಂತ್ಕೊಂಡು 3 ಸಂಘ ಕಟ್ಟಿ ಇನ್ನೂ ರಾಜಕೀಯಕ್ಕೆ ಬಂದಿರ್ಲಿಲ್ಲ ಮೊದ್ಲೇನೆ. ಅಷ್ಟೆಲ್ಲ ಮಾಡಿ ಅವರ ಸಂಘ ಓಡಿಸಿ ನಡೆಸಿ ಅವಷ್ಟೆಲ್ಲ ಮಾಡಿದ್ದೀನಿ. ಒಟ್ಟಿಗೆ ಸಂಘದಲ್ಲೂ ಗುರುತಿಸ್ಕೊಂಡಿದ್ದೀರಾ? ಆದ್ರೆ ಸರ್ ಇವಾಗ ಇನ್ನೂ 2.5 ವರ್ಷ ಅವಧಿಲಿ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿ ಹೆಚ್ಚಾಗಿ ನಿಮ್ಗೆ ದೊಡ್ಡ ದೊಡ್ಡ ಪಕ್ಷದವ್ರು ಗುರುತಿಸಿ ನೀವೊಂದು TP ಲೆವೆಲ್ ZP ಲೆವೆಲ್ ಬನ್ನಿ ಕೆಲಸ ಕಾರ್ಯಗಳನ್ನ ಮಾಡಿ ಅಂದ್ರೆ ಆ ಒಂದು ಸ್ಥಾನಕ್ಕೆ ಹೋಗಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ಒಂದು ರಾಜಕೀಯದಲ್ಲಿ ಒಂದ್ಸಲ ನಾವು ಹುಡುಕೊಂಬಂದು, ಈಗ ಆಸೆ ಇತ್ತು ಮೆಂಬರ್ ಆಗೋದು ಆಸೆ ಇತ್ತು, ಒಂದ್ಸಲ ನಾವು ಹುಡುಕೊಂಬಂದು ಮುಂದಕ್ಕೆ ನಮ್ಮ ಮನೆ ಬರೋದು ಅದಾಗ ಹುಡುಕ ಬಂದ್ರೆ ಹೋಗ್ತೀವಿ ಹೊತ್ತು ನಾವಾಗಿ ಹುಡುಕೊಂಡು ಹೋಗಲ್ಲ, ಹೋಗ್ಬಾರ್ದು. ಇನ್ನು ಅದಾಗ ಹುಡುಕ ಬಂದ್ರೆ ಇಷ್ಟಪಡ್ತೀವಿ, ನಾವಾಗಂತೂ ಹುಡುಕೊಂಡು ಹೋಗಲ್ಲ. ಇನ್ನು ಅಲೋ ಎಲ್ಲ ಬನ್ನಿ ಇಲ್ಲಿ ಊರಿಗೆ ಗಾಡಿಗಳು ತಾಮೂಲಿ ತುಂಬ್ಕೊಂಡು ಮಾಮೂಲಿ ಆ ಕಡೆ ತೋಟ ಕೊಡ್ದಲ್ಲ.
ತುಮ್ಕ ಬನ್ನಿ ಬರ್ತೀನಿ. ಫೋನ್ ಸೈಲೆಂಟ್ ಹಾಕಿ ಅನ್ಬೇಕಿತ್ತು. ಅದೇ ಹೇಳು. ಫಸ್ಟ್ ಫೋನ್ ಸೈಲೆಂಟ್ ಹಾಕಿ ಸರ್ ಅನ್ಬೇಕಿತ್ತು. ಇರ್ಲಿ, ಇವಾಗ 2.5 ವರ್ಷದ ಅವಧಿಲಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದೀರಾ. ನಾವು ಕೇಳೋದಷ್ಟೇ ನಮ್ಮ ಆಶೀರ್ವಾದ ಒಂದು ಅಂದ್ರೆ ಜನಗಳ ಆಸೆ ಏನಷ್ಟೇ, ಅವ್ರ ಆಶೀರ್ವಾದನ ಒಂದು ಹೆಚ್ಚಾಗಿ ಒಂದು ಒಳ್ಳೆ ಮತ ಹಾಕಿ ಗೆಲ್ಸಿದ್ದಾರೆ ನಿಮ್ಗೆ. ಅಂತ ಜನಗಳಿಗೆ ಈ ವಾಹಿನಿ ಮುಖಾಂತರ ಏನ್ ಯಾವ ತರ ಹೇಳಕ್ ಇಷ್ಟಪಡ್ತೀರಾ ಅಂತ ಹೇಳ್ತೀರಾ ಸರ್ ನೀವು? ಅದೇ ನಾನು ಈ ಮಟ್ಟಕ್ಕೆ ತಂದ್ಬೇಕಾದ್ರೆ ಜನಗಳೇ ಕಾರಣ. ಅವರು ನಾವು ಹೃದಯದಾಗ ಅವ್ರು ಏನೇ ಕಷ್ಟ ಸುಖ ಬಂದ್ರು ಅವ್ರ ಜೊತೆ ಭಾಗಿಯಾಗಿ ಅವ್ರಿಗೆ ಒಳ್ಳೆ ಅವ್ರಿಗೆ ಇಷ್ಟಪಡುವಂಥ ಕೆಲಸ ಮಾಡ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್. ಇಷ್ಟೊತ್ತು ನಮ್ಮೊಟ್ಟಿಗೆ ನಿಮ್ಮ ರಾಜಕೀಯದ ಅನುಭವನ ತಿಳಿಸ್ಕೊಟ್ಟು ಇಷ್ಟೊತ್ತಿಗೆ ಸಮಯನ ಟೈಮ್ ನಾವೇ ಮಾಡಿಕೊಂಡು ನಮ್ಮ ಹತ್ರ ಮಾತಾಡೋದಕ್ಕೆ ತುಂಬ ಧನ್ಯವಾದ.